ಶೂಟ್ ಮಾಡ್ತೀರಾ ಮಾಡ್ರಿ. ಅದೆಷ್ಟು ಜನರನ್ನ ಶೂಟ್ ಮಾಡ್ತೀರಾ? ನಿಮ್ಮ ಹತ್ರ ಎಷ್ಟು ಜನ ಪೊಲೀಸರಿದ್ದಾರೆ? ಅವ್ರ ಹತ್ರ ಎಷ್ಟು ಗನ್ಗಳಿದೆ? ಅದ್ರಲ್ಲಿ ಎಷ್ಟು ಬುಲೆಟ್ಗಳಿದೆ? ನೀವ್ ಅನ್ಕೊಂಡಾಗ ಶೂಟ್ ಮಾಡಿದ್ರು ಒಂದು ಚಿಕ್ಕ ಲೆಕ್ಕ ಹಾಕೊಡ್ರಿ, ಮಿಕ್ಕಿದವ್ರೆಲ್ಲ ಸೇರ್ಕೊಂಡು ಚಿಂದಿ ಚಿಂದಿ ಎಬ್ಬಿಸ್ಬಿಡ್ತಾರೆ. ಏನ್ರಿ ಮುಖ ನೋಡ್ತಿದ್ದೀರಾ? ಒಂದ್ 4 ಜನ ಸಾಯಿಸ್ರಿ, ಮಿಕ್ದವ್ರೆಲ್ಲ ನಾಯಿ ತರ ಓಡೋಗ್ತಾರೆ. ರೇ ಮಿಸ್ಟರ್, ಓಡೋಗೋ ನಾಯಿಗಳನ್ನ ಸಾಕಿರೋದು ನೀವು, ನಮ್ಮ ಹತ್ರ ಇರೋದು ವಿಶ್ವಾಸ ಇರೋ ನಿಯತ್ತಿನ ನಾಯಿಗಳು. ನಮ್ಮ ಕೃಷ್ಣ ಒಂದೇ ಒಂದು ಮಾತು ಹೇಳಿ, ಬರೀ ಬೊಗಳೋದಷ್ಟೇ ಅಲ್ಲ, ಕಚ್ಚಿ ಚಿಂದಿ ಚಿತ್ರಣ ಮಾಡ್ಬಿಡ್ತೀವಿ. ನೀವು ಶೂಟ್ ಮಾಡ್ತಿರೋ ಇಲ್ಲ ನಾನೇ ಶೂಟ್ ಮಾಡ್ಲೋ? ರವಿ ಸರ್ ಏನ್ ಮಾಡ್ತಾ ಇದ್ದೀರಾ? ಕಂಟ್ರೋಲ್, ಸಮಾಧಾನ ಮಾಡಿ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಹುಡುಗಿಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು, ಮದುವೆ ಮಾಡ್ತೀನಿ ಅಂತ ಹೇಳ್ತಿದಿರಲ್ಲ. ಏನೋ ಪೊಲೀಸ್ನವರು ಅಂತ ಸುಮ್ನೆ ಬಿಡ್ತಾ ಇದೀವಿ, ಇಲ್ಲಾಂದ್ರೆ ನಿಮ್ಗೂ ಒಂದ್ ಗತಿ ಕಾಣಿಸ್ಬಿಡ್ತಿದ್ವಿ ಅಲ್ವೇನ ಕೃಷ್ಣ? ಅವತ್ತು ಆ ಕೃಷ್ಣ ನಕ್ಕಿದ್ದಕ್ಕೆ ಕುರುಕ್ಷೇತ್ರನೇ ಆಗೋಯ್ತು. ಇವತ್ತು ಈ ಕೃಷ್ಣ ಇಲ್ಲಿ ಹಿಂಗೆ ನಗ್ತಾ ಇದ್ರೆ ರಣರಂಗನೇ ಆಗೋಗುತ್ತೆ. ನಾವು ಗುರುಗಳ ಮುಂದೆ ಮಾತ್ರ ವಿದ್ಯಾರ್ಥಿಗಳು, ನಿಮ್ಮಂತ ಗೂಂಡಾಗಳ ಮುಂದೆ ಸೃಷ್ಟಿ ಸ್ಥಿತಿ ಲಯ ಅನ್ನೋ 3 ಅವತಾರ ಎತ್ತೋ ತ್ರಿಮೂರ್ತಿಗಳು. ಇಷ್ಟೆಲ್ಲ ಬುದ್ಧಿವಂತಿಕೆಯಿಂದ ಆಡೋ ನೀನು ಮದುವೆ ಮಾಡಕ್ಕೆ ಮೊದಲು ಮಂಟಪದಲ್ಲಿ ನಿನ್ ಮಗ ಇದ್ದಾನ, ಹೋಗಿ ನೋಡ. ಅಣ್ಣ, ರಾಜ ಎಲ್ಲೂ ಕಾಣ್ತಾ ಇಲ್ಲ ಅಣ್ಣ. ನೀನ್ ಯಾವಾಗ ಪ್ರಿಯಾನ್ ಕರ್ಕೊಂಬಂದ್ ನಿಮ್ ಮನೇಲಿ ಇಟ್ಕೊಂಡು ಅವಾಗ್ಲೇ ನಿನ್ ಮಗನ್ನ ಗಿವ್ ಅಂಡ್ ಟೇಕ್ ಪಾಲಿಸಿ ಚೆನ್ನಾಗಿದೆ ಅಲ್ಲ? ಒಂದ್ ನಿಮಿಷ ಸೂರ್ಯಪ್ರಕಾಶ್, ಹುಡುಗಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಬಲವಂತ ಮಾಡೋದು ಕಾನೂನು ಪ್ರಕಾರ ತಪ್ಪು. ಇದು ನಿಮ್ಮ ಕುಟುಂಬದ ವಿಷಯ, ದಯವಿಟ್ಟು ಇದರಲ್ಲಿ ರಾಜಕೀಯ ಮಾಡಬೇಡಿ ಪ್ಲೀಸ್. ಲುಕ್ ಮಿಸ್ಟರ್ ಕೃಷ್ಣ, ಇಲ್ಲಿ ಯಾವ ತರದ ಗಲಾಟೆನೂ ಆಗ್ಬಾರ್ದು. ಹುಡುಗಿ ನಿಮ್ ಜೊತೆ ಬರ್ತೀನಿ ಅಂದ್ರೆ ನೀವು ಕರ್ಕೊಂಡು ಹೋಗ್ಬೋದು. ಏನಮ್ಮ, ಇವ್ರ ಜೊತೆ ಹೋಗಕ್ ಇಷ್ಟನಾ? ರೈಟ್ ಕೃಷ್ಣ, ಗುಡ್ ಲಕ್. ಈ ಕೃಷ್ಣ ಮಾತ್ನಲ್ಲಿ ಮಾತ್ರ ತುಂಟ, ಮೈ ಮೇಲ್ ಬಿದ್ರೆ ತುಂಬಾ ಒರಟ. ರವಿ, ನನಗಿಷ್ಟೆಲ್ಲ ಅವಮಾನ ಮಾಡಿರೋ ಅವರಿಬ್ರು ಹೆಣ ಸುಡಕ್ಕಾಗ್ಲಿ ಹೂಳಕ್ಕಾಗ್ಲಿ ಸಿಗಬಾರ್ದು. ಏಯ್, ಏನು ಏನೋ ನಿಂದು? ಯಾವಾಗ ನೋಡ್ಲಿ ನಿನ್ ಬಾರೆ ಹಿಡಿದವ್ರನ್ನ. ಎಲ್ರಿ ಅವನು? ನಮ್ಗಿಂತ ಮುಂಚೆನೆ ಬಂದಲ್ಲ. ಎಲ್ಲ ನಿನ್ ಮೈದಾ?
ಮೂರ್ಖರು. ಓಯ್ ಕೃಷ್ಣ, ಓಯ್ ಒಂದು ಚೂರು ಮಿಸ್ ಮಾಡಿದ್ರು ಇವಳನ್ನ ಶೂಟ್ ಮಾಡ್ಬಿಡ್ತೀನಿ. ಹುಚ್ಚ, ಶೂಟ್ ಮಾಡ್ತೀಯಾ? ಮಾಡೋ ಮಾಡೋ. ನಿನಗೆ ಅವತ್ತೇ ಹೇಳಿದ್ದೀನಿ, ಬರ್ತೀನಿ, ಹೊಡಿತೀನಿ, ಕಿತ್ತಾಕ್ತೀನಿ, ಗುಡ್ಡೆ ಹಾಕ್ತೀನಿ. ಈ ಸ್ಲಮ್ ಡೈಲಾಗ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ. ಏನು ಹೊಡಿತ್ಯಾ? ಹೊಡ್ಯ ಹೊಡ್ಯ ನೀನು. ಸಾಯೋದು ಸಾಯಿಸೋದೇ ಆದ್ರೆ ಮನುಷ್ಯ ಹುಟ್ಟೋದ್ ಯಾಕೋಬೇಕು? ನಿಂದು ಒಂದ್ ಜನ್ಮನ. ಕೊನೆಗೂ ಬಂದಲ್ಲಪ್ಪ. ಏನಯ್ಯ ನಿನ್ನ ಅವಸ್ಥೆ? ಯಾಕೋ ಅಷ್ಟು ತಡ ಆಯ್ತು? ನಾನೇನ್ ಸಿನಿಮಾ ನೋಡ್ಕೊಂಡ ಬರ್ತಾ ಇದ್ದೀನಿ. ಮತ್ತೆ ಆ ಅವಸ್ಥೆನ ಯಾಕೆ ಕೇಳ್ತೀಯಾ? ಸರಿ ಈಗ ಅದೆಲ್ಲ ಇರ್ಲಿ, ಮೊದಲು ಬಂದು ಬನ್ನಿ ರೆಡಿ ಬನ್ನಿ ಬನ್ನಿ ನಡಿ. ಮಾಂಗಲ್ಯ ಧಾರಣ ಮುಹೂರ್ತೋಸ್ತು ಮುಹೂರ್ತೋಸ್ತು. ಮಾಂಗಲ್ಯ ಧಾರಣ ಮಾಡಿ. ಗಟ್ಟಿ ಬೇಡ, ಗಟ್ಟಿ ಬೇಡ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಗಂಟೆ ಕೂತ್ಕೋ. ಮಂಗಳ ಕಾರ್ಯದ ಮಧ್ಯೆ ಯಾವತ್ತೂ ಹೇಳ್ಬಾರ್ದು. ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತಾರೆ. ಅದೆಲ್ಲ ನನ್ನಿಂದ ತಾನೇ ಆಯ್ತು. ಆದ್ರೆ ಇನ್ ಮುಂದೆ ಹಾಗಾಗಲ್ಲ. ನೀ ನನ್ನ ವೈರಿನೇ ಆದ್ರೂ ನಿನ್ನಲ್ಲಿ ಇಷ್ಟವಾದ ಗುಣ ಏನ್ ಗೊತ್ತಾ? ಹೇಳಿದ್ದನ್ನ ಮಾಡಿ ತೋರ್ಸೋ ಛಲ. ನಿನ್ನ ಯಾವುದೇ ಒಂದು ವಸ್ತುನ ವ್ಯಕ್ತಿನ ಆಸೆ ಪಟ್ಟರೆ ಸಾಲದು, ಅದನ್ನ ಪಡೆಯೋ ಯೋಗ್ಯತೆ ಕೂಡ ಇರಬೇಕು. ಅದು ಇಲ್ಲದೆ ಇದ್ದಾಗ ಅದನ್ನ ಯೋಗ್ಯವಾದ ಜಾಗಕ್ಕೆ ಸೇರಿಸಿ ಆಶೀರ್ವಾದ ಮಾಡಬೇಕು. ಅಕ್ಷತೆ ತಗೊಳ್ಳಿ. ರವಿ ಬಾಯ್ಲಿ. ತಗೋ. ಕೃಷ್ಣ, ನಿನಗ್ ನಮ್ಮ ಆಶೀರ್ವಾದ ಮಾತ್ರ ಅಲ್ಲ, 6 ಕೋಟಿ ಕನ್ನಡಿಗರ ಆಶೀರ್ವಾದನೂ ಇದೆ. ಕಟ್ಟು ತಾಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಗಂಟೆ ಭಕ್ತಾನಿ ಶಿವಗೆ ಸಂಜೀವ ಶರದಾಂಶತಂ. ಅರೆ ಏನ್ರಿ